ಈ ಮಾಸ ಮಲಮಾಸ ಅಂತ ಪಂಚಾಂಗ ನಿತ್ಯ ಓದುವವರಿಗೆ ಒಂದು ಗೊತ್ತಾಗತ್ತೆ. ಸಂಕ್ರಮಣ ಇರುವುದಿಲ್ಲ, ಈ ಮಾಸದಲ್ಲಿ ಸಂಕ್ರಮಣ ಇರೋದಿಲ್ಲ. ಸಂಕ್ರಮಣ ಇಲ್ಲದೆ ಇದ್ದ ಮಾಸ ಯಾವ ಶುಭ ಕಾರ್ಯಗಳಿಗೂ ಸಾಮಾನ್ಯವಾಗಿ ವರ್ಜ್ಯ ಎಂಬುದಾಗಿ ಅಲ್ಲಿ ಬರೆದಿರ್ತಾರೆ. ಹಾಗೆ ಪುರಾಣಗಳಲ್ಲಿ ಮಲಮಾಸದ ಒಬ್ಬ ದೇವತೆ ಇದ್ದಾನೆ, ನನ್ನನ್ನು ಎಲ್ಲರೂ ಬಿಟ್ಟಿದ್ದಾರೆ, ನನ್ನಲ್ಲಿ ಏನೂ ಕೆಲಸ ಇಲ್ಲ, ಮದುವೆ ಇಲ್ಲ, ಮುಂಜಿ ಇಲ್ಲ, ಯಾವ ಕಾರ್ಯಕ್ರಮಗಳು ಇಲ್ಲ ಅಂತ ಮಲಮಾಸವನ್ನ ವರ್ಜ್ಯ ಮಾಡಿದಾಗ ಅದಕ್ಕೆ ಭಗವಂತ ತಾನೇ ಈ ಮಲಮಾಸಕ್ಕೆ ಅಭಿಮಾನಿಯಾಗಿ ಬರ್ತೀನಿ, ಇದಕ್ಕೆ ಪುರುಷೋತ್ತಮ ಮಾಸ ಅಂತ ತಾನೇ ಭಗವಂತ ನಾಮಕರಣವನ್ನು ಮಾಡಿ ಇತರ ಎಲ್ಲ ಮಾಸಗಳಿಗಿಂತ ಹೆಚ್ಚಾದ ಫಲವನ್ನು ನಾನಿಲ್ಲಿ ಅಧಿಕವಾಗಿ ಕೊಡ್ತೀನಿ ಎಂಬುದಾಗಿ ಪರಮಾತ್ಮ ಘೋಷಣೆ ಮಾಡಿದ್ದಾನೆ. ಕೆಲವೊಬ್ಬರಿಗೆ ಕೆಲವೊಂದು ಸಂಶಯಗಳುಂಟು. ಈ ಅಧಿಕ ಮಾಸದಲ್ಲಿ ತೀರ್ಥಯಾತ್ರೆ, ಶ್ರಾದ್ದಾದಿಗಳು ಇವುಗಳೆಲ್ಲ ಇವತ್ತಿಂದ ಪ್ರಾರಂಭ ಆಗುತ್ತೆ. ವಾಟ್ಸಪ್ ಗ್ರೂಪಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲರೂ ಒಬ್ಬೊಬ್ಬರು ಇವಾಗ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ತೀರ್ಥಯಾತ್ರೆ ಮಾಡಬಹುದಾ, ಶ್ರಾದ್ದ ಮಾಡಬಹುದಾ, ಮದುವೆ ಮಾಡಬಹುದಾ, ಯಾಕೆ ಮಾಡಬಾರದು ಅಂತ ಅನೇಕ ಪ್ರಶ್ನೆಗಳಿದೆ. ಪ್ರವಚನಕ್ಕೆ ಬಂದರೆ ಅದಕ್ಕೆ ಅನೇಕರಿಗೆ ಗೊತ್ತಾಗುತ್ತೆ. ಇಂತಹ ಒಂದು ಶ್ರೇಷ್ಠವಾದ ಪರ್ವಕಾಲ ಪುರುಷೋತ್ತಮ ಮಾಸ, ಇದರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡುವಾಗ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಜ್ಞಾನ ಕಾರ್ಯವನ್ನು ಮಾಡಿದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗುತ್ತೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಎಲ್ಲ ಕರ್ಮಗಳು ಪರಿಪೂರ್ತಿಯಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರವಾಗುವಂತೆ ಆಗುವ ಕಾಲ ನಮ್ಮ ನಮ್ಮ ಪರ್ವಕಾಲವಾಗಿರ್ತಕ್ಕಂತಹ ಅಧಿಕ ಮಾಸ. ಇದರಲ್ಲಿ ಶ್ರವಣಕ್ಕೆ ಯೋಗ್ಯವಾದದ್ದು ಯಾವುದು ಅನ್ನುವುದನ್ನು ಪುರಾಣವೇ ಹೇಳುತ್ತೆ. ಹರಿವಂಶ ಕೇಳಬೇಕಾ, ರಾಮಾಯಣ ಕೇಳಬೇಕಾ, ಭಾರತ ಕೇಳಬೇಕಾ ಅಂದಾಗ ಅದೇ ಹೇಳುತ್ತೆ, ಭಾಗವತದ ಶ್ರವಣ ಬಹಳ ಶ್ರೇಷ್ಠ ಅಂತ. ಇಂಥ ಒಂದು ಪರ್ವಕಾಲದಲ್ಲಿ ಪೂಜ್ಯ ಶ್ರೀಪಾದಂಗಳವರ ಆಗಮನದಿಂದ ಇಡೀ ಒಂದು ತಿಂಗಳ ಕಾಲ ನಮ್ಮ ಜೋಡು ವೀರಾಂಜನೇಯ ಸಮಿತಿಯವರು ಏನೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಭಗವಂತನಿಗೆ ಪ್ರಿಯ ಎಂಬುದು ತೋರಿಸಲಿಕ್ಕೆ ಉಡುಪಿಯಿಂದ ಶ್ರೀಪಾದಂಗಳವರ ಆಗಮನವೇ ಕಾರಣವಾಗಿದೆ. ಅವರ ಆಶೀರ್ವಾದ ಅನುಗ್ರಹದಿಂದ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಒಂದು ತಿಂಗಳ ಕಾಲ ಪರಿಸಮಾಪ್ತಿ ಆಗಬೇಕು ಎಂಬುದನ್ನ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾ, ಭಾಗವತ ಶ್ರೇಷ್ಠವಾದ ನಗಂಗಾ ನಗಯಾ ಕಾಶಿ ನೋಪವಾಸ ವ್ರತಾಂಚ ಅಂತ ಭಾಗವತದ ಬಗ್ಗೆ ಅನೇಕ ಪುರಾಣಗಳು ಹೊಗಳ್ತಾ ಇದೆ. ನಿಮ್ಮ ಗಂಗಾ ಯಾತ್ರೆಗಿಂತ, ಕಾಶಿ ಯಾತ್ರೆಗಿಂತ, ಪ್ರಯಾಗ ಯಾತ್ರೆಗಳಿಗಿಂತ ಪರಮ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ. ಈ ಭಾಗವತವನ್ನ ಕೇಳದೇ ಇದ್ದವನು ಕೊನೊಬ್ಬ ತಾಯಿಗೆ ಕೇವಲ ಪ್ರಸವ ವೇದನೆಯನ್ನ ಕೊಡ್ಲಿಕ್ಕೆ ಹುಟ್ಟಿದವನು ಎಂಬುದನ್ನಾಗಿ ಅವರನ್ನು ನಿಂದನೆ ಮಾಡ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದ ಭಾಗವತದಲ್ಲಿ ಇದೊಂದು ದೊಡ್ಡ ಸಮುದ್ರ. ಭಾಗವತ ಅನ್ನುವುದೊಂದು ದೊಡ್ಡ ಸಮುದ್ರ. ಇದರಲ್ಲಿ ನಾವು ಇಳಿದು ಅನೇಕ ವಿಧವಾದ ವಿಚಾರಗಳನ್ನ ಎಕ್ಕಿ ತೆಗೆಯಬಹುದು. ಸಮುದ್ರಕ್ಕೆ ಹೋದವರಿಗೆ ಕೆಲವರಿಗೆ ಕಪ್ಪೆ ಚಿಪ್ಪು ಸಿಗುತ್ತೆ, ಕಪ್ಪೆ ಚಿಪ್ಪಿ ಸಿಕ್ಕಿತು ಅಂತ ಕೆಲವರು ಸಂತೋಷ ಪಟ್ಟು ಬಿಡ್ತಾರೆ. ಸ್ವಲ್ಪ ಮುಂದೆ ಹೋದವರಿಗೆ ಶಂಖ ಸಿಗತ್ತೆ, ಇನ್ನು ಸ್ವಲ್ಪ ಮುಂದೆ ಹೋದವರಿಗೆ ರತ್ನಗಳು ಸಿಗತ್ತೆ, ಮುತ್ತುಗಳು ಸಿಗತ್ತೆ. ಯಾವುದೂ ಬೇಡ ಅಂದವರಿಗೆ ಮೀನಂತೂ ಸಿಕ್ಕೇ ಸಿಗತ್ತೆ. ಮೀನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತೀವಿ ಅಂತವರು ಇರ್ತಾರೆ ನಮ್ಮ ಸಮುದ್ರದಲ್ಲಿ. ಹಾಗೆ ಶ್ರೀಮದ್ ಭಾಗವತದಲ್ಲಿ ಸಾಮಾನ್ಯವಾಗಿ ಪ್ರವಚನಗಳ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳು ಮರೆಯಾಗಿ ಬಿಡ್ತಾವೆ. ಅದನ್ನು ಹೇಳಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ, ಪ್ರವಚನಕಾರರಿಗೆ ನೀವು ಕೊಟ್ಟ ಸಮಯ 24x7 ಅಲ್ಲ, 24x7 ಅಲ್ಲ, 7x24 ಅಲ್ಲ, 7x1. 7 ದಿವಸ ಒಂದೇ ಗಂಟೆ, ದಿವಸಕ್ಕೆ 7 ಗಂಟೆ ಅಷ್ಟೇ ಆಗತ್ತೆ, ಹೊರತು ಮತ್ತೇನಾಗುವುದಿಲ್ಲ. ಆ ಸಮಯದಲ್ಲಿ ನಿಮಗೆ ಗೊತ್ತಿದ್ದೆಲ್ಲ ನಾವು ಹೇಳಬೇಕು. ನಿಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಹೇಳಿದ್ರೆ ಆಚಾರ ನಮ್ಗೆ ಗೊತ್ತಿದ್ದು ಹೇಳಲೇ ಇಲ್ಲ, ಆಚಾರ ಡಿ ಗ್ರೇಡ್ ಅಂದ್ಬಿಡ್ತಾರೆ. ಸುಧಾ ಓದಿ ಕಷ್ಟ ಬಂದ ಆಚಾರ್ಯರು ಸಹಿತ ಡಿ ಗ್ರೇಡ್, ಎ ಗ್ರೇಡ್ ಮಾಡೋದು ಯಾರಪ್ಪ ಅಂದ್ರೆ ಶ್ರೋತೃವರ್ಗ. ಹಾಗಾಗಿ ಅಲ್ಲೆಲ್ಲ ನಮಗೆ ಕೈ ಬಿಟ್ಟು ಹೋಗಿ ಪ್ರವಚನ ಮಾಡಲಿಕ್ಕೆ ಆಗದೆ ಮರೆತು ಹೋಗುವ ಪ್ರಸಂಗ ಬಂದ ಅನೇಕ ವಿಷಯಗಳನ್ನ ನಾವಾಗೇ ಎತ್ತುಕೊಂಡು ನಿಮಗೆ ಅದನ್ನ ಪ್ರಿಯವಾಗುವಂತೆ ತೋರಿಸಬೇಕು. ಇದು ನಮ್ಮ ಕರ್ತವ್ಯ. ಯಾಕೆಂದ್ರೆ 9 ತಿಂಗಳು ಕಾಲ ಬರೀ ಅನವೃತದ ಊಟಗಳನ್ನ ಮಾಡಿದವರಿಗೆ
ರಾಯರ ಮಠಕ್ಕೆ ಬಂದಾಗ ಇದ್ಯಾಕೆ ಅಡಿಗೆ ಹೀಗಿದೆ ಅಂತ ಅವನು ಗೊತ್ತಿರಲ್ಲ. ನಮ್ಮ ಅಪ್ಪನ ಶ್ರಾದ್ದ ಬರೋ ವರ್ಷ ಹೀಗೆ ಮಾಡಲ್ಲ, ಆಷಾಢ ಮಾಸ ಕಾರ್ತಿಕ್ ಮಾಸದಲ್ಲಿ ಮಾಡಲ್ಲ, ನಾನು ಶ್ರಾವಣ ಮಾಸದಲ್ಲೇ ಮಾಡೋದು, ಇಲ್ಲೇ ಇದ್ರೆ ಬರ್ತಕ್ಕೆ ಮುಂಚೆನೆ ಮಾಡ್ತೀನಿ ಅಂತ ಅವನಿಗೆ ರುಚಿ ಆಗಲ್ಲ. ಹಾಗಾಗಿ ಭಾಗವತದಲ್ಲಿ ಪರಮ ಶ್ರೇಷ್ಠವಾದ ಅನೇಕ ಭಾಗಗಳಿದೆ, ಪರಮಾದ್ಭುತವಾದ ಭಾಗಗಳಿದೆ. ನೀವು ಪ್ರಥಮ ಸ್ಕಂದದಲ್ಲಿ ನೋಡಿದಾಗ ಕುಂತಿಯು ಸ್ತೋತ್ರ, ಭೀಷ್ಮಾಚಾರ್ಯ ಸ್ತೋತ್ರ, ಅರ್ಜುನನ ಸ್ತೋತ್ರ, ದ್ವಾರಕಾನಗರದಲ್ಲಿ ಸ್ತ್ರೀಯರು ಮಾಡಿದ ಸ್ತೋತ್ರ, ಹೀಗೆ ಒಂದೊಂದು ಸ್ಕಂದಗಳಲ್ಲೂ, ತೃತೀಯ ಸ್ಕಂದದಲ್ಲಿ ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಹೀಗೆ ಪ್ರತಿಯೊಂದು ಸ್ಕಂದಗಳಲ್ಲೂ ನಾವು 9ನೇ 10ನೇ ಸ್ಕಂದಗಳಲ್ಲಿ ಗೋಪಿಗೀತ, ಬೇಡುಗೀತ, ಭ್ರಮರಗೀತ ಅನೇಕ ವಿಷಯಗಳಿದೆ. ಹಾಗೆ ಭಾಗವತ ಒಮ್ಮೊಮ್ಮೆ ನಾವು ಕೇಳುವಾಗ ಒಂದೊಂದು ವಿಷಯವನ್ನು ಆಧಾರ ಮಾಡಿಕೊಂಡು ಕೇಳಬೇಕು. ಭಾಗವತದಲ್ಲಿ ಎಲ್ಲೆಲ್ಲಿ ವಿತ್ತು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ, ಭಾಗವತದಲ್ಲಿ ಎಲ್ಲೆಲ್ಲಿ ಪಂಚಭೇದ ತಾರತಮ್ಯಗಳನ್ನು ಹೇಳಿದ್ದಾರೆ, ಭಾಗವತದಲ್ಲಿ ಎಲ್ಲಿ ಜೀವನ ಅಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದಾರೆ. ಹೀಗೆ ಇದನ್ನು ವಿಷಯಗಳನ್ನು ಹುಡುಕೊಂಡು ಹೋದಾಗ ಅನೇಕ ವಿಷಯಗಳು ನಮಗೆ ಕೊಡ್ತಾವೆ. ಅದಕ್ಕೆ ಇಲ್ಲಿಯ ಆಯೋಜಕರು ವಿಷಯ ಏನು ಅಂತ ನಿಮಗೆ ಬಿಟ್ಟಿದ್ದೀವಿ ಅಂದ್ರು. ನಾ ಕೇಳಿದೆ ಶ್ರೀಪಾದಂಗಳವ್ರು ಏನು ಹೇಳ್ತಾರೆ, ಅವ್ರು ಹೇಳಿದ್ದನ್ನ ಬಿಟ್ಟು ನಾವು ಹೇಳ್ಬೇಕು. ಇಬ್ಬರದು ಕೋಯಿನ್ಸೈಡ್ ಆಗಬಾರ್ದು, ನಾವು ಅವರಿಗೆ ಇಬ್ಬಂದಿ ಕೊಡಬಾರದು. ಯಾಕಂದ್ರೆ ನನಗೆ ಗೊತ್ತು, ಒಂದೇ ವಿಷಯ ಇಬ್ಬರಿಗೆ ಕೊಟ್ಬಿಡ್ತಾರೆ ಕೆಲವು ಸರಿ. ನಾವು ಹೇಳ್ಬೇಕು ಅಂದಿದ್ದೆಲ್ಲ ಅವ್ರು ಹೇಳ್ಬಿಟ್ಬಿಟ್ಟಿರ್ತಾರೆ, ಅವೆಲ್ಲ ಮತ್ತೆ ಹುಡ್ಕೊಂಡು ಹೇಳಬೇಕಾಗತ್ತೆ. ಅದಕ್ಕೆ ಶ್ರೀಪಾದಂಗಳವರು ಕೂಡ ಭಾಗವತದ ದಶಮಸ್ಕಂದದ ಸಂಗ್ರಹ ರೂಪವಾದ ಕೃಷ್ಣ ಚಾರಿತ್ರ ಮಂಜರಿ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಪರಮಶ್ರೇಷ್ಠವಾದ ವಿಚಾರವನ್ನ ಶ್ರೀಪಾದಂಗಳವರು ಆಯ್ದಿದ್ದಾರೆ. ದಶಮಸ್ಕಂದ ತುಂಬಾ ದೊಡ್ಡದಾದ ಸ್ಕಂದ. ಇಡೀ ಭಾಗವತದಲ್ಲಿ ದಶಮಸ್ಕಂದ ಬಹಳ ವಿಸ್ತಾರವಾದ ಸ್ಕಂದ. ಆ ಸ್ಕಂದದಲ್ಲಿ ಎಲ್ಲೆಲ್ಲಿ ಏನೇನು ಕಥೆ ಬರುತ್ತೆ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ಅಲ್ಲಿರುವ ಪ್ರಮೇಯಗಳನ್ನ, ಕಥೆಗಳನ್ನ ಸಂಗ್ರಹ ಮಾಡಿ ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಚಾರಿತ್ರ ಮಂಜರಿ ಅಂತ, ಅದೇ ರಾಘವೇಂದ್ರ ಸ್ವಾಮಿಗಳು ಮತ್ತೊಂದು ಮಾಡಿದ್ದಾರೆ ರಾಮಚಾರಿತ್ರ ಮಂಜರಿ ಅಂತ. ಮುಹುಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೋಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾ ಶ್ರದ್ಧರಾಭಿ ಸಮಗ್ರಹೀತ್ ಅಂತ 24,000 ಶ್ಲೋಕಗಳ ರಾಮಾಯಣವನ್ನ ಕೇವಲ 11 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಮತ್ತೆ ವಾಲ್ಮೀಕಿಗಳೇ ಬಂದು ರಾಯರಲ್ಲಿ ಕೂತು ಅವರ ಮೂಲಕವಾಗಿ ಬರೆಸಿದ್ದಾರೆ ಎನ್ನುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ರಾಯರ ಒಂದು ಸಂಗ್ರಹದ ಚಾತುರ್ಯ. ಶ್ರೀಪಾದಂಗಳವರ ಬಾಯಿಂದ ನೀವು ಅದನ್ನ ಶ್ರವಣ ಮಾಡಬಹುದು. ಪ್ರಕೃತ ಭಾಗವತದಲ್ಲಿ ಪ್ರಮೇಯದ ಸ್ಕಂದ ಅಂತಲೇ ಪ್ರಸಿದ್ಧವಾದ ಒಂದು ಸ್ಕಂದ 11ನೇ ಸ್ಕಂದ. ಇಲ್ಲಿ ಉದ್ಧವ ಗೀತ ಬರುತ್ತೆ, ಅವಧೂತ ಗೀತ ಬರುತ್ತೆ, ಐಲ ಗೀತ ಬರುತ್ತೆ, ಅನೇಕ ವಿಚಾರಗಳು ಭಾಗವತದಲ್ಲಿ ಬರ್ತಾ ಇದೆ. ಭಾಗವತ ಮುಖ್ಯವಾಗಿ ಯಾವುದಕ್ಕೆ ಹೊರಟಿದೆ ಅಂದರೆ ನಮ್ಮಪ್ಪ ಸತ್ತಾಗಿ ಹೇಳಿಸ್ಲಿಕ್ಕೆ ಅಂತ. ಸಾಮಾನ್ಯವಾಗಿ ಹರಿವಂಶ ಯಾಕೆ ಹೊರಟಿದೆ? ಮಕ್ಕಳಾಗದೇ ಇದ್ದಾಗ ಕೇಳುವುದಕ್ಕೆ. ಮನೆಯಲ್ಲಿ ಜಗಳ ಆಗಬೇಕು ಅಂದ್ರೆ ಭಾರತ ಕೇಳಬೇಕು ಅಂತ ಕೆಲವರು ಮೂರ್ಖರ ವಾದ ಇದೆ. ಭಾಗವತ ಯಾಕೆ ಕೇಳಬೇಕು ಅಂದ್ರೆ ನಾವು ಮಾಡುವ ಸಾಧನೆಗಳಿಗೆ ಪರಿಪೂರ್ಣವಾದ ಅದ್ಭುತವಾದ ಒಂದು ಆಕಾರವನ್ನು ಕೊಡುತ್ತೆ ಶ್ರೀಮದ್ ಭಾಗವತ. ನಾವು ಮಾಡುವ ಅನೇಕ ವಿಧಿ ನಿಷೇಧಗಳು ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳಲಿಕ್ಕೆ ನಮಗೆ ಬಾಯಿಲ್ಲ. ಮಡಿ ಯಾಕೆ ಉಟ್ಕೋಬೇಕು, ಅದು ಪಂಚೆ ಇದು ಪಂಚೆ, ಇದು ಕಲರ್ಫುಲ್ ಆಗಿದೆ, ಇದನ್ನ ಯಾಕೆ ಉಟ್ಕೋಬೇಕು ಅಂತ ಮಕ್ಕಳು ಕೇಳ್ತಾರೆ. ಕುಂಕುಮ ಯಾಕೆ ಹಚ್ಕೋಬೇಕು, ಬಳೆ ಯಾಕೆ ಹಾಕೋಬೇಕು, ಹಿಜಾಬ್ ಯಾಕೆ ಹಾಕೋಬಾರದು, ದೊಡ್ಡ ಗಲಾಟೆ ಇವಾಗ. ಜನವಾರ ಯಾಕೆ ಹಾಕೋಬೇಕು, ತೆಗೆದಿಟ್ಟು ಹೋಗ್ತೀವಿ, ಅದನ್ನು ಮನೆಗೆ ಬಂದು ಹಾಕೊಂಡ್ರೆ ಸಾಕಲ್ವಾ? ಹೀಗೆ ಅನೇಕ ಮಕ್ಕಳು ನಮಗೆ ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಉತ್ತರ ಕೊಡೋದಕ್ಕೆ ಗೊತ್ತಿಲ್ಲ. ಯಾಕಿ ಮಡಿ, ಯಾಕಿ ಪರಿಶೇಚನ, ಯಾಕಿ ಚಿತ್ರಾಹುತಿ, ಯಾಕಿ ಪ್ರಾಣಾಹುತಿ, ಇದು ಯಾಕೆ ನೀರು ಕುಡಿಯೋಣ, ಇದೇನು ಪದ್ಧತಿ? ಇವತ್ತು ಅನೇಕ ವಿಚಾರಗಳು ನಮ್ಮ ಪ್ರವಚನದಲ್ಲಿ ಬರ್ತವೆ. ಆದ್ರೆ ಮುಖ್ಯವಾಗಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ, ಅದರಲ್ಲೂ ಹೆಂಗಸರಿಗೆ ಬೇಕು. ಯಾಕಂದ್ರೆ ಸಮಾಜ ಉದ್ಧಾರ ಮಾಡ್ತಾ ಇರೋದು ಗಂಡಸರಲ್ಲ, ಹೆಂಗಸರು. ನೋಡ್ರಿ, ಇವತ್ತಾಗಲೇ 3 ಗಂಟೆ ಬಂದು ಕೂತ್ಕೊಂಡು ಭಜನೆ ಮಾಡ್ತಾರೆ ಪಾಪ. ಆ ಬಿಸಿಲು ಶೆಕೆ ಗಾಳಿ ಹಾಕೊಂಡು ಭಜನೆ ಮಾಡಿ ಸ್ಟೇಜ್ ಅಲ್ಲಿ ಜನ ಇರಬೇಕು ಅಂದ್ರೆ ಮಹಿಳಾ ಮಂಡಳಿನೇ ಕರೀದಿರ್ಬೇಕು. ಅವ್ರು ಬಂದ್ರೆ ಸ್ಟೇಜ್ ಅಲ್ಲಿ ಜನ ಇದ್ದಂಗೆ, ಇಲ್ಲೇ ಇಲ್ಲ. ಅದಕ್ಕೆ ನಮ್ಮ ಭಜನಾ ಮಂಡಳಿಯವರು ಇದನ್ನ ಕಲಿಯಬೇಕು ಮುಖ್ಯವಾಗಿ. ಯಾಕೆ ನಮ್ಮ ವಿಧಿ ನಿಷೇಧಗಳು ಅಂದ್ರೆ ಭಾಗವತ 11ನೇ ಸ್ಕಂದ ಹೇಳುತ್ತೆ, ಈ ವಿಧಿ ನಿಷೇಧಗಳು, ವಿಧಿ ಅಂದ್ರೆ ಮಾಡು, ನಿಷೇಧ ಅಂದ್ರೆ ಬೇಡ. ಈ ವಿಧಿ ನಿಷೇಧಗಳು ಯಾಕೆ ಅಂದ್ರೆ ಬಹಳ ಚೆನ್ನಾಗಿ ಹೇಳುತ್ತೆ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಸುತಾನಿ ಕರ್ಮಾಣಿ ಚ ಸದ್ರುತಾನಿ ಸರ್ವೇ ಮನೋನಿಗ್ರಹ ಲಕ್ಷಣ ಅಂತಹ ಪರೋಹಿ ಯೋಗೋ ಮನಸ ಸಮಾಧಿ ಅಂತ ಭಾಗವತದಲ್ಲಿ 11ನೇ ಸ್ಕಂದಲ್ಲಿ ಬರುವ ಶ್ಲೋಕ ಇದು. ನಾವು ದಾನ ಕೊಡ್ತೇವೆ. ಯಾಕೆ ದಾನ ಕೊಡ್ತೇವೆ? ಪಾಪ ಆಚಾರ ಗತಿ ಇಲ್ಲ, ಬೇಡ, ದೇವರು ಕೊಡ್ತಾನೆ, ಅವ್ರು ನಿಮ್ಮನ್ನೇನು ನಂಬಿಲ್ಲ. ಸ್ವಧರ್ಮಾಚರಣೆ ಮಾಡ್ತೇವೆ. ಏಕಾದಶಿ ಉಪವಾಸ, ಚಾತುರ್ಮಾಸ್ಯ, 3 ಹೊತ್ತು ಸಂಧ್ಯಾ ವಂದನೆ,
ಇನ್ನು ಅನೇಕ ಸ್ವಧರ್ಮಾಚರಣೆಗಳನ್ನು ಮಾಡ್ತೇವೆ, ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಮಾಡ್ತೇವೆ, ಯಮ ನಿಯಮಗಳ ಆಚರಣೆಗಳನ್ನು ಮಾಡ್ತೇವೆ, ಮತ್ತೆ ವ್ರತ ನಿಯಮಗಳನ್ನು ಮಾಡ್ತೇವೆ. ಯಾಕೆ ವ್ರತ ನಿಯಮಗಳು? ಮೆಣಸೆ ಯಾಕೆ ತಿನ್ನಬೇಕು, ಮೆಣಸಿನ ಪುಡಿ ಯಾಕೆ ತಿನ್ನಬಾರದು, ಖಾರದ ಪುಡಿ ಯಾಕೆ ತಿನ್ನಬಾರದು, ಜೀರಿಗೆ ಯಾಕೆ ತಿನ್ನಬೇಕು, ಏನದ್ರಿಂದ, ಉಳ್ಳಾಗಡ್ಡಿ ಯಾಕೆ ತಿನ್ನಬಾರದು, ಅನೇಕ ಪ್ರಶ್ನೆ ಮಾಡ್ತಾರೆ ಮಕ್ಕಳು. ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಭಾಗವತ. ಎಲ್ಲ ವಿಧಿ ನಿಷೇಧಗಳ ಹಿನ್ನೆಲೆ ಮನೋನಿಗ್ರಹಕ್ಕಾಗಿ. ಮನೋನಿಗ್ರಹವಿಲ್ಲದೆ ನಾವು ಏನೇ ಕೆಲಸ ಮಾಡಿದರೂ ಕೂಡ ನಮ್ಮ ಧರ್ಮಾಚರಣೆಗಳು ಕರ್ಮಾಚರಣೆಗಳು ಎಲ್ಲವೂ ವ್ಯರ್ಥ. ಹಾಗಾಗಿ ನಾವು ಭಾಗವತ ಶ್ರವಣ ಮಾಡುವುದು ಕೂಡ ಮುಖ್ಯವಾಗಿ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ. ಭಾಗವತ ಶ್ರವಣ ಮಾಡುವುದು ಕೂಡ ಮುಖ್ಯವಾಗಿ ನಾವು ಮನೋನಿಗ್ರಹಕ್ಕಾಗಿ. ಮೊದಲು ಮನೋನಿಗ್ರಹ ಗೊತ್ತಿಲ್ಲ, ನಾವು ಆಸ್ಪತ್ರೆಗೆ ಹೋದ್ವಿ, ಡಾಕ್ಟರ್ ಏನ್ ಕೊಟ್ಟರು ಗೊತ್ತಿಲ್ಲ, ನಮ್ಗೆ ಏನ್ ರೋಗ ಇದೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ 500 ರೂಪಾಯಿ ಕನ್ಸಲ್ಟಿಂಗ್ ಫೀಸ್ ವೇಸ್ಟ್ ಆಗುತ್ತೆ. ಹಾಗಾಗಿ ಭಾಗವತದಲ್ಲಿ ಮುಖ್ಯವಾಗಿ ನಮಗೆ ಹೇಳ್ತಕ್ಕಂಥದ್ದು ಇಂತಹ ಪ್ರಮೇಯಗಳು ತುಂಬಿ ಬಂದಿದೆ. ಭಾಗವತದಲ್ಲಿ ಅನೇಕ ಪ್ರಮೇಯಗಳ ಅದ್ಭುತವಾದ ಒಂದು ಆಕರ ಶ್ರೀಮದ್ ಭಾಗವತ. ಅದಕ್ಕೆ ನಾ ಆಯೋಜಕರಿಗೆ ಹೇಳ್ತಾ ಇರ್ತೀನಿ, ಸುಮ್ಮನೆ 12 ಸ್ಕಂದ ಕೇಳಿಬಿಡಬೇಕು ಅನ್ನೋ ಹಠಕ್ಕೆ ಬಿಡಬೇಡ್ರಿ. ಒಂದೊಂದು ಸ್ಕಂದದಲ್ಲಿ 10 ಅಧ್ಯಾಯಗಳನ್ನು ಒಬ್ಬ ಪಂಡಿತರಿಗೆ ಕೊಡ್ರಿ. ಇಡೀ ನೀವು ಭಾಗವತವನ್ನ ಒಂದು ಆ ತಿಂಗಳಲ್ಲಿ ಕೇಳಬಹುದು. ಅದರಿಂದ ಅನೇಕ ವಿಷಯಗಳು ನಮಗೆ ಹೊರಗೆ ಬರುತ್ತೆ. ಮುಖ್ಯವಾಗಿ ಪಂಡಿತರಿಗೆ ನೋಡದೇ ಇದ್ದ ಭಾಗವನ್ನ ನೋಡಿಸಿದ ಭಾಗ್ಯ ನಿಮಗೆ ಬರುತ್ತೆ. ನಮಗೆ ನೋಡುವ ಭಾಗ್ಯ ಸಿಗುತ್ತೆ, ಅದು ನಾವು ನೋಡೋದೇ ಇಲ್ಲ. ಯಾಕೆಂದ್ರೆ ಏನ್ ಬೇಕು ನಿಮಗೆ? ಕೃಷ್ಣನ ಕಥೆ ಬೇಕು, ಬೆಣ್ಣೆ ಕದ್ದ, ಕಳತನ ಮಾಡಿದ, ಅದಕ್ಕೊಂದೆರಡು ದೇವರ ನಾಮ ಹೇಳಿ ಬಿಟ್ಬಿಟ್ರೆ ನಿಮಗೆ ಹಾ ಹೂ ಅಂದ್ಬಿಡ್ತೀರಿ, ಮುಗಿದೋಯ್ತು. ಒಳ್ಳೆ ರಾಗ ಹೇಳಿ ಹಾಕಿಬಿಟ್ರೆ ಓ ಸಂತೋಷ, ಈ ಆಚಾರ ಈ ಕ್ಲಾಸ್ ಆಗಿ ಹೇಳ್ತಾರೆ ಅಂತ. ಆದ್ರೆ ಅದರ ಹಿನ್ನೆಲೆ ಏನು ಅನ್ನುವುದನ್ನ ಇವತ್ತು ನೋಡಿ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳೊಂದು ಮಾತಂತಾರೆ. ಕೃಷ್ಣ ಬೆಣ್ಣೆ ಕದ್ದ ಅನ್ನುವುದಕ್ಕೆ ಗುರುಗಳು ಕೊಟ್ಟ ಉತ್ತರ ಬಹಳ ಚೆನ್ನಾಗಿದೆ. ಅದರ ಹಿನ್ನೆಲೆಯನ್ನು ರಾಯರು ಹೇಳ್ತಾರೆ. ಯಾರು ಒಪ್ಪಿಕೊಂಡರೋ ಅವರಿಗೆ ಪುಣ್ಯ ಕೊಟ್ಟ, ಯಾರು ಒಪ್ಪಿಕೊಳ್ಳಲಿಲ್ಲವೋ ಅವರ ಪುಣ್ಯವನ್ನ ಕದ್ದ ಕೃಷ್ಣ ಅಂತ. ಯಾಕೆ ಭಗವಂತ ಮಾಡಿದ ಅನ್ನೋದನ್ನೆಲ್ಲ ಹೀಗೆಲ್ಲ ಹೇಳ್ತಾರೆ. ಹಾಗೆ ಭಾಗವತದಲ್ಲಿ ಒಂದು ಭಾಗ ಪ್ರಪ್ರಥಮವಾಗಿ ಬರ್ತಕ್ಕಂತಹ ಏಕಾದಶ ಸ್ಕಂದದ 11ನೇ ಸ್ಕಂದದ ಒಂದು ಭಾಗ ಜಾಯಂತೇಯೋಪಾಖ್ಯಾನ. ಬಹಳ ಸುಂದರವಾದ ಭಾಗವತ. ಭಾಗವತ ಏನ್ ಹೇಳುತ್ತೆ ಅಂತ 2ನೇ ಶ್ಲೋಕದಲ್ಲೇ ಹೇಳಿದ್ದಾರೆ. ಪ್ರೋಜ್ಜಿತ ಕೈತವ ಪರಮೋ ಧರ್ಮ ಅತ್ರ ವಿಷಯ ಅಂತ. ಭಾಗವತದಲ್ಲಿ ಏನು ವಿಷಯ ಅಂದ್ರೆ ಪರಮೋ ಧರ್ಮ, ಪ್ರೋಜ್ಜಿತ ಕೈತವ, ಮೋಸದಿಂದ ರಹಿತವಾದ ಪರಮ ಉತ್ತಮವಾದ ಧರ್ಮವನ್ನು ಹೇಳ್ತೀವಿ ಅಂತ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಕುಂಕುಮ ಹಚ್ಕೊಳ್ಳೋದು, ಏಕಾದಶಿ ಉಪವಾಸ ಮಾಡೋದು, ಉಳ್ಳಾಗಡ್ಡಿ ಈರುಳ್ಳಿ ತಿನ್ನದೇ ಇರೋದು, ಮಡಿಯಲ್ಲಿ ಇರೋದು, ಇವೆಲ್ಲ ಧರ್ಮ ಅಂತ ನಾವು ತಿಳ್ಕೊಂಡಿದ್ದೀವಿ ಪ್ರವಚನಗಳನ್ನು ಕೇಳೋದು ಅಂತ. ಆದ್ರೆ ಧರ್ಮ ಶಬ್ದ ಬೇರೆ. ಅಲ್ಲಿ ಹೇಳ್ತಾರೆ ಚೆನ್ನಾಗಿ, ಧಾರಯತೀತಿ ಧರ ಸಹ ಮೀಯತೆ ಜ್ಞಾಯತೆ ಅನೇನೈತಿ ಧರ್ಮ. ಯಾವುದನ್ನ ಮಾಡುವಾಗ ಭಗವಂತನ ಜ್ಞಾನ ಉಂಟಾಗುತ್ತೋ ಅದು ಧರ್ಮ. ಈ ಯಾವುದೇ ಮಾಡಿ, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಿಲ್ಲ. ಏಕಾದಶಿ ಉಪವಾಸ ಮಾಡಿ RCB ನೋಡ್ತಾ ಕೂತ್ಕೊಂಡ್ರೆ ಏನ್ ಬಂತು? ಏಕಾದಶಿ ಉಪವಾಸ ಮಾಡಿದ್ದೇವೆ, ಏನು ಪ್ರಯೋಜನ ಬಂತು? ಅದಕ್ಕೆ ವಾದರಾಜರಂತಾರೆ, ಉರಗನಂದದಿ ಉಪವಾಸದಿಂದ ನಿನ್ನ ಒಲಿಸಲೇಗೆ. ಹಾವು ಉಪವಾಸ ಮಾಡುತ್ತೆ, ನಾವು ಮಾಡಿದಂತೆ ಏನು ಪ್ರಯೋಜನ? ಹೀಗೆ ಈ ಒಂದು ಶ್ರೇಷ್ಠವಾದ ಧರ್ಮ ಅಂದ್ರೆ ಧಾರಯತೀತಿ ಧರ, ಎಲ್ಲರನ್ನ ಹೊತ್ತಿದ್ದಾನಾದ್ರಿಂದ ಧರ ಅಂತ ಭಗವಂತನಿಗೆ ಹೆಸರು. ಸಹ ಆ ಭಗವಂತ ಯಾವುದರಿಂದ ತಿಳಿಯಲ್ಪಡುತ್ತಾನೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಅದರಲ್ಲೂ ಪರಮಧರ್ಮ ಇದು. ಯಾವುದಿದು ಪರಮಧರ್ಮ ಅಂದ್ರೆ ಪರಹ ಪರಮಾತ್ಮ ಮೀಯತೆ, ಪರಹ ಶತ್ರು ಮೀಯತೆ ಮೀನ್ ಹಿಂಸಾಯ. ಯಾವುದರಿಂದ ಭಗವಂತ ತಿಳಿಯಲ್ಪಡ್ತಾನೋ, ಯಾವುದನ್ನ ಮಾಡುವುದರಿಂದ ಸಂಸಾರದಲ್ಲಿರುವ ದುರಭಿಮಾನ ನಮಗೆ ನಾಶವಾಗುತ್ತೋ ಅದು ಶ್ರೇಷ್ಠವಾದ ಪರಮಧರ್ಮ. ಆ ಪರಮಧರ್ಮದಲ್ಲೂ ಪ್ರೋಜ್ಜಿತ ಕೈತವ ಪರಮೋ ಧರ್ಮ, ಮೋಸದಿಂದ ರಹಿತವಾದ ಧರ್ಮ. ಧರ್ಮ ಅಂತೀರಿ, ಮೋಸದಿಂದ ರಹಿತವಾದದ್ದು ಅಂದ್ರೆ ಅರಣ್ಯಕಾಚಾರ್ಯ ಬರೀತಾರೆ, ನಮ್ಮ ವಿಷ್ಣುತೀರ್ಥರು ಅಡವಿ ಸ್ವಾಮಿಗಳು ಬರೀತಾರೆ. ಧರ್ಮದಲ್ಲಿ ಮೋಸ ಅಂದ್ರೆ ಏನು ಅಂತ ಪ್ರವಚನಕ್ಕೆ ಕೂತಿರ್ತಾನೆ. ಭಾಗವತ 7 ದಿವಸದ ಸಪ್ತಾಹ. ಇದಂ ಮೋಕ್ಷಶಾಸ್ತ್ರಂ ಇತಿ ವಾಚಾ ವದನ್ನ ಮನಸಾತು ದ್ರವ್ಯಾಧಿಕಂ ಚಿಂತೆಯನ್ನು ಹೇಮೇವ ಕೈತವ ಅಂತ ಬರೀತಾರೆ. ಮೋಸ ಅಂದ್ರೆ ಏನು ಅಂದ್ರೆ ಪ್ರವಚನ ಕೇಳಲಿಕ್ಕೆ ಬಂದವರಿಗೆಲ್ಲ ಹೇಳ್ತಾರಂತೆ ಇದು ಪರಮಶ್ರೇಷ್ಠವಾದ ಭಾಗವತ. ಮನಸ್ಸಲ್ಲಿ ತಾನು ಅನ್ಕೋತಾರೆ, ಮಂದಿ ಬಹಳ ಮಂದಿಲ್ಲ, ಎಲ್ಲರೂ ಹಾಕಿದ್ರೆ 20-20 ರೂಪಾಯಿ ಮ್ಯಾಕ್ಸಿಮಮ್ ಹಾಕ್ತಾರೆ, ಎಷ್ಟು ದಕ್ಷಿಣೆ ಬರುತ್ತೋ ಏನೋ ಗೊತ್ತಿಲ್ಲ. ಹೀಗೆ ತಿಳ್ಕೊಂಡು ಭಾಗವತ ಮೋಕ್ಷಶಾಸ್ತ್ರ ಅಂತ ಪರರಿಗೆ ಉಪದೇಶ, ಸ್ವತಃ ಮನಸ್ಸಿನಲ್ಲಿ ಮಾತ್ರ ಅವನಿಗೆ ದುಡ್ಡಿನ ಕಡೆ ಚಿಂತೆ. ಆದರೆ ಭಾಗವತ ಹಾಗಲ್ಲ, ಪ್ರೋಜ್ಜಿತ ಕೈತವ. ಇವತ್ತು ನೀವು ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ, ಕಾರ್ತೀಕ ದೀಪ ಹಚ್ಚಿರಿ, ಮಾಘ ಸ್ನಾನ ಮಾಡ್ರಿ, ಈ ತಿಂಗಳಲ್ಲಿ ಇದನ್ನ ದಾನ ಮಾಡ್ರಿ ಅಂತ. ಅವೆಲ್ಲ ಡೈರೆಕ್ಟ್ ಆಗಿ ಮೋಕ್ಷ ಕೊಡುತ್ತಾ?
ಕೊಡಲ್ಲ. ಅದರ ಶ್ರೀಮದ್ ಭಾಗವತ ಸದ್ಯೋ ಹೃದಯವರುದ್ಧತೆ ಪೃಥಿವಿ ಶುಶ್ರೂಷವಿಸ್ತಕ್ಷಣ. ಸಾಧನೆ ಪರಿಪೂರ್ತಿಯಾಗಿದ್ದವನಿಗೆ ಭಾಗವತದ ಶ್ರವಣದಿಂದ ಪರಮಾತ್ಮ ಸದ್ಯ ಆ ಕ್ಷಣದಲ್ಲೇ ಹೃದಯದಲ್ಲಿ ದರ್ಶನವನ್ನು ಕೊಡ್ತಾನೆ. ಶಿವದಂ ತಾಪತ್ರಯೋನ್ಮೂಲನಂ ಅಂತಹದ್ದು ಶ್ರೀಮದ್ ಭಾಗವತ. ಇಂತಹ ಒಂದು ಶ್ರೇಷ್ಠವಾದ ಭಾಗವತದಲ್ಲಿ ಅನೇಕ ಪ್ರಸಂಗಗಳಲ್ಲಿ ಅನೇಕ ಜನರ ಮೂಲಕವಾಗಿ ನಾವು ನೋಡ್ತೇವೆ. ಪುರಾಣಗಳಲ್ಲಿ ಅವಧೂತ ಗೀತಾ ಅಂತ ಒಂದು, ಯದುರಾಜನಿಗೂ ಅವಧೂತನಿಗೂ ನಡೆದ ಸಂವಾದ, ವಸುದೇವನಿಗೂ ನಾರದರಿಗೂ ನಡೆದ ಸಂವಾದ ಒಂದು ಬಂತು. ವಸುದೇವನ್ ಏನು ಪಾತ್ರ? ಪಾಪ ಜೈಲಲ್ಲಿದ್ದ, ಕೃಷ್ಣನ್ ಕರ್ಕೊಂಡು ಹೋದ, ಅಲ್ಲಿ ಬಿಟ್ಟುಬಿಟ್ಟ, ಮತ್ತೆ 8 ವರ್ಷ ಕೃಷ್ಣ ಬಂದ, ಉಪನಯನ ಮಾಡಿದ, ಇಷ್ಟೇ ಅವನ ಕಥೆ, ಇನ್ನೇನಿಲ್ವಾ ವಸುದೇವನ ಕಥೆ? ಅದಕ್ಕೆ 11ನೇ ಸ್ಕಂದ ಭಾಗವತ ವಸುದೇವನ ಕಥೆಯನ್ನು ಹೇಳುತ್ತೆ. ಕೃಷ್ಣ ಎಲ್ಲ ದೈತ್ಯರ ವಧೆಯನ್ನು ಮಾಡಿದ್ದಾನೆ, ಕೌರವರ ನಿರ್ನಾಮವಾಗಿದೆ. ನಾರದರಿಗೆ ಏನು ಕೆಲಸ ಇಲ್ಲ. ಇವರು ನಾರದರಿಗೆ ದೈತ್ಯರಿದ್ರು ಅಂದ್ರೆ ನಾರದರಿಗೆ ಬಹಳ ಚಿಂತೆ. ಜಗಳ ಹಚ್ಚಿಟ್ಟು ದೈತ್ಯರನ್ನು ಕೊಲಿಸೋದು ನಾರದರ ಕೆಲಸ. ಗೋವಿಂದ ಭುಜಗುಪ್ತಾಯಾಮ್ ದ್ವಾರಕಾಯಾಮ್ ಉರುದ್ವಹ ಅಂತ ಪ್ರಾರಂಭ ಆಗುತ್ತೆ. ಭಗವಂತನಿಂದ ರಕ್ಷಿಸಲ್ಪಟ್ಟಿರ್ತಕ್ಕಂತಹ ದ್ವಾರಕಾನಗರದಲ್ಲಿ ನಮ್ಮ ಪರಮಾತ್ಮ ಅಲ್ಲಿದ್ದಾನೆ. ನಾರದರಿಗೆ ಅಲ್ಲೇ ಇದ್ದು ಬಿಟ್ಟಿರುತ್ತೆ. ಪರಮಾತ್ಮನ ಸಾಕ್ಷಾತ್ತಾಗಿ ಕಾಣಿಸ್ತಾ ಇರ್ಬೇಕಾದ್ರೆ ಹಿಂಗೆಲ್ಲಿಗೆ ತಪಸ್ಸು ಯಾಕೆ, ಜಪ ಯಾಕೆ, ಹೋಮ ಯಾಕೆ, ತೀರ್ಥಯಾತ್ರೆ ಯಾಕೆ, ಎಲ್ಲ ಯಾಕೆ ಮಾಡ್ಬೇಕು? ಪರಮಾತ್ಮನೇ ಸಾಕ್ಷಾತ್ತಾಗಿ ಕಾಣಿಸ್ತಾ ಇದ್ದಾನೆ, ಅಲ್ಲೇ ಇದ್ದಾರೆ. ಅವಾಗವಾಗ ವಸುದೇವನ ಮನೆಗೆ ಅಲ್ಲಿ ಇಲ್ಲಿ ಬಂದು ಹೋಗ್ತಾ ಇದ್ರು. ಒಮ್ಮೆ ವಸುದೇವನ ಮನೆಗೆ ಬರ್ತಾರೆ. ವಸುದೇವನ ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಅವನು ಕೇಳ್ತಾನೆ, ವಸುದೇವ, ಸ್ವಾಮಿ ನೀವು ಸಜ್ಜನರು, ಋಷಿಗಳು, ದೇವ ಋಷಿಗಳು, ತಾವು ಪರಮಾತ್ಮನನ್ನ ಸದಾ ಹೃದಯದಲ್ಲಿ ಕಾಣತಕ್ಕಂಥ ಮಹನೀಯರು. ಭಾಗವತ ಅವರ ಬಗ್ಗೆ ಒಂದು ಮಾತು ಹೇಳುತ್ತೆ, ಅಹೋ ದೇವರ್ಷಿ ಧನ್ಯೋಯಂ ಯ ಕೀರ್ತಿಂ ಶಾನ್ಯಧನ್ಮನಃ ಗಾಯನ್ ಮಾಧ್ಯ ಗಿರಾ ತಂತ್ರ್ಯ ರಮಯತ್ಯಾತುರಂ ಜಗತ್ತು ಎಂದು ಪ್ರಥಮ ಸ್ಕಂದದಲ್ಲಿ ವೇದವ್ಯಾಸರಿ ಮಾತನ್ನಂತಾರೆ. ಮಹತಿ ಎನ್ನುವ ವೀಣೆಯನ್ನು ಮೀಟಿ ಭಗವಂತನ ಸ್ಮರಣೆ ಮಾಡಿ ಕರೆದರೆ, ಮಗು ಕರೆದರೆ ತಾಯಿ ಬರುವಂತೆ ಭಗವಂತ ಬರ್ತಾನಂತೆ ನಾರದರಿಗೆ. ಅಂತ ನಾರದರು ಪ್ರಣಯೊಳಪ್ಪುವ ತಿಲಕ ತುಳಸಿ ಮಣಿಗಣಾಂಚಿತ ಕಂಠ ಕರದಲ್ಲಿ ಕೊಡಿತ ವೀಣಾ ಸುಸ್ವರದಿ ಬಹುತಾಳಗತೆಗಳಲ್ಲಿ ಪ್ರಣವ ಪ್ರತಿಪಾದನ ಅತಿ ಸಂಭ್ರಮದಿ ಗಾಯನ ಮಾಡುವ ದೇವ ಋಷಿ ನಾರದರಿಗೆ ಅಭಿನಮಿಪೆ ಅಂತ ನಮ್ಮ ಜಗನ್ನಾಥದಾಸರು, ನಮ್ಮವರೇ, ನಮ್ಮ ರಾಯಚೂರಿನವರು, ನಮ್ಮ ಪ್ರಾಂತ್ಯದವರು. ಅವರಲ್ಲಿ ಇಲ್ಲದೇ ಇದ್ದ ವಿಚಾರಗಳೇ ಇಲ್ಲ. ಅಂತಹ ನಾರದರು ಬಂದವರಿಗೆ ನಮಸ್ಕಾರ ಮಾಡ್ತಾನೆ. ದೊಡ್ಡವರು ಮನೆಗೆ ಬಂದಾಗ ಏನು ಕೇಳಬೇಕು ಅಂತ ಕೇಳ್ತಾ ಅದನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಸ್ವಾಮಿ, ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಾನು ಭಗವಂತನನ್ನ ಮಗನಾಗಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಮೋಕ್ಷ ಆಗಬೇಕು ಅಂತ ಈ ಜನ್ಮದಲ್ಲಿ ನಾನು ಪ್ರಯತ್ನ ಮಾಡಲಿಲ್ಲ. ಹಿಂದಿನ ಜನ್ಮಗಳಲ್ಲಿ ಪ್ರಯತ್ನ ಮಾಡಿದ್ದೆ, ಆದರೆ ಈ ಜನ್ಮದಲ್ಲಿ ಅದಕ್ಕಾಗಿ ಪ್ರಯತ್ನ ಮಾಡಲಿಲ್ಲ. ನಿಮ್ಮಂತಹ ಸಜ್ಜನರು ನಮ್ಮನ್ನ ಈ ಸಂಸಾರದ ಭಯದಿಂದ ಮೇಲೆತ್ತತಕ್ಕಂಥವ್ರು. ನಾವು ರಾಯರ ದರ್ಶನಕ್ಕೆ ಯಾಕೆ ಹೋಗ್ತೀವಿ ಅಂತ ಅನೇಕರಿಗೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ಬರ್ತೀವಿ, ಅದು ರಾಯರ ಹತ್ರ ಹೋಗಿ ಏನೇನೋ ಕೇಳ್ತೀವಿ, ಕೇಳಿದ್ದೆಲ್ಲ ದುಃಖ ಕೊಡ್ತವೆ ನಾವು. ಅದಕ್ಕೆ ಭಾಗವತದ 3ನೇ ಸ್ಕಂದದಲ್ಲಿ ಭಗವಂತ ಹೇಳ್ತಾನೆ, ಸಂಯಂ ಅರ್ಥಂ ಉಪಾಧತ್ತೆ ದುಃಖಾಯ ಸುಖ ಹೇತವೆ ತಂ ತಂ ಧುನೋತಿ ಭಗವಾನ್ ಪುಮಾನ್ ಶೋಚತಿ ಯತ್ಕೃತೆ ಅಂತ ಕಪಿಲಗೀತೆಯಲ್ಲಿ ಕಪಿಲ ಪರಮಾತ್ಮ ಅಂತಾನೆ. ನೀನು ಏನೇನು ಸುಖವಾಗತ್ತೆ ಅಂತ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಿ, ನೀ ಕೇಳಿದ್ದರೆಲ್ಲದರಿಂದಲೂ ದುಃಖ ಕೊಡ್ತೀನಿ ಅಂತ ಅಂದೇವ್ರು. ಏನ್ ಬಂಡ ಅಲ್ಲೇನ್ರಿ ದೇವ್ರು? ನಾವು ಮದುವೆ ಆಗಬೇಕು ಅಂತ ಕೇಳಿದ್ರೆ ಡೈವೋರ್ಸ್ ಕೊಡ್ತೀನಿ ಅಂದ್ರೆ ದೇವ್ರು. ಮಕ್ಕಳಾಗಬೇಕು ಅಂದ್ರೆ ಫಾರಿನ್ಗೆ ಹೋಗುವಂತ ಮಕ್ಕಳನ್ನ ಕೊಡ್ತೀವಿ ಅಂತ ಏನ್ ಮಾಡ್ಬೇಕು? ದುಡ್ಡು ಕೊಡ್ತೀವಿ ಅಂದ್ರೆ ಬರೀ IT ರಿಟರ್ನ್ಸ್, ಅದಕ್ಕೆ ದುಡ್ಡು ಕಟ್ಟೋದೇ ಆಗ್ಬಿಟ್ರೆ. ಪರಮಾತ್ಮ ಅಂತಾನೆ, ಎಂ ಅರ್ಥಂ ಉಪಾಧತ್ತೆ, ನೀನು ಯಾವ್ಯಾವ ಪುರುಷಾರ್ಥಗಳನ್ನ ಕೇಳ್ತೀಯ, ದುಃಖಾಯ ಸುಖ ಹೇತವೆ, ಇದನ್ನ ತಗೊಂಡು ಬಂದ್ರೆ ದುಃಖ ಪರಿಹಾರ ಆಗತ್ತೆ, ಸುಖ ಆಗತ್ತೆ ಅಂತ ಯಾವ್ದನ್ನ ಕೇಳ್ತೀಯ, ತಮ್ ತಮ್ ಧುನೋತಿ ಭಗವಾನ್, ಅದೆಲ್ಲವನ್ನ ಹಾಳು ಮಾಡ್ತಾನಂತೆ. ಮಾರಾಯ, ಒಳ್ಳೆ ಹೇಳಿದಿ ಪುರಾಣದಾಗ, ಒಳ್ಳೆ ವಿಚಾರ. ಏನ್ ಮಾಡಿಸ್ಬೇಕು ಹೇಳೋ? ಅಧಿಕ ಮಾಸದಾಗ ಒಂದಿಷ್ಟು ಲಕ್ಷ ಬತ್ತಿ ಕೊಡಿಸ್ಲಾ, ಕ್ಷೀರಾನ ಭೋಜನ ಮಾಡಿಸ್ಲಾ ಬ್ರಾಹ್ಮಣರಿಗೆ? ಏನ್ ಮಾಡಿದ್ರೆ ಸುಮ್ಮನೆ ಆಗ್ತದೆ? ಭಗವಂತ ಅಂತಾನೆ, ಮೂರ್ಖರೇ, ನೀವು ಪದಾರ್ಥಗಳನ್ನ ಬೇಡ್ತಾ ಇದ್ದೀರಿ, ಪದಾರ್ಥಗಳು ಜಡವಾದದ್ದು, ಜಡವಾದ ಪದಾರ್ಥಗಳು ತಾವಾಗಿ ಸ್ವತಂತ್ರವಾಗಿ ಸುಖವನ್ನು ಕೊಡುವ ಯೋಗ್ಯತೆ ಅವಕ್ಕೆ ಇಲ್ಲ. ಪದಾರ್ಥದ ಒಳಗೆ ನಾನಿದ್ದು ಸುಖವನ್ನು ಕೊಡ್ತೀನಿ ಎನ್ನುವ ಜ್ಞಾನ ನಿಮಗಿಲ್ಲ. ಅದಕ್ಕಾಗಿ ನಾನು ದುಃಖ ಕೊಡ್ತೀನಿ. ಮಂಚ ತಗೋತೀರಿ, 50,000 ರೂಪಾಯಿ ಕೊಟ್ಟು ಮಂಚ ತಗೋತೀವಿ, ಬೆನ್ನು ನೋವು ಬರುತ್ತೆ, ಡಾಕ್ಟರ್ ಹತ್ರ ಹೋದ್ರೆ ಕೇಳ್ತಾನೆ, ಮಂಚದ ಮೇಲೆ ಮಲಗ್ತೀರಿ? ಹೌದು, ಕೆಳಗೆ ಚಾಪೆ ಹಾಸ್ಕೊಂಡು ಮಲ್ಕೊಂಡು. ಎಂ ಅರ್ಥಂ ಉಪಾಧತ್ತೆ ದುಃಖಾಯ ಸುಖ, ಕೆಳಗೆ ಮಲ್ಲರಿ ಇಂತಾನೆ. ಅಸಿಡಿಟಿ, ಓವರ್ ಅಸಿಡಿಟಿ, ಕಾಫಿ ಕುಡಿತೀರಾ? ಬಿಡ್ರಿ ಅಂತ. ಕಾಫಿ ಬಿಟ್ಟ, ಟೀ ಕುಡ್ದ ಮತ್ತೆ ಹೋದ, ಮತ್ತೆ ಕೇಳಿದ್ರೆ ಸ್ವಾಮಿ ಅಸಿಡಿಟಿ ಹೋಗಿಲ್ಲ, ಟೀ ಕುಡಿತೀರಾ? ಬಿಟ್ಬಿಡ್ರಿ. ಹಾಲು ಬೇಡ. ಏನು ಬದುಕಬೇಕ್ರಿ?
ಪರಮಾತ್ಮ ಅಂತಾನೆ ಪದಾರ್ಥದ ಒಳಗೆ ನನ್ನ ಚಿಂತನೆ ಬಂದರೆ ಅದು ಸುಖಕ್ಕೆ ಕಾರಣವೇ ಹೊರತು ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯೇಗಾತ್ಮನಾಗಿ ಮನೆ ನಮಗೆ ಪ್ರೀತಿಗೆ ಕಾರಣವಾಗಿರುವುದು, ಹೆಂಡತಿ ಮಕ್ಕಳು ಪ್ರೀತಿಗೆ ಕಾರಣವಾಗಿರುವುದು, ದೇಹ ಪ್ರೀತಿಗೆ ಕಾರಣ ಆಗಿರುವುದು, ದುಡ್ಡು ಪ್ರೀತಿಗೆ ಕಾರಣ ಆಗಿರುವುದು, ಇವೆಲ್ಲ ಭಗವಂತನದ ಯಚ್ಛಾನ್ನಿಧ್ಯಾತ್ ಪ್ರಿಯಾಸನ್, ಭಗವಂತನ ಸನ್ನಿಧಾನದಿಂದ ಇವು ಪ್ರಿಯವಾಯಿತು ಎನ್ನುವ ಜ್ಞಾನ ನಮಗೆ ಬರಬೇಕು. ಅದಕ್ಕಾಗಿ ಭಾಗವತದ ಶ್ರವಣವಾಗಿದೆ. ಆಗ ನಾರದರನ್ನ ಕೇಳ್ತಾನೆ, ಮನೆಗೆ ಆಚಾರ ಬಂದು ಕೂಡಲೇ ಬಂದು ನೋಡಪ್ಪ ದಕ್ಷಿಣೆ ಕೊಡಬೇಕು ಅಂತ ದುಃಖ ಪಡಬಾರ್ದು. ಆಚಾರ ಬಂದ್ರೆ ಕೂಡಿಸಿ ಒಂದು ಭಾಗವತ ಶ್ಲೋಕ ಹೇಳ್ರಿ ಆಚಾರ, ಒಂದೇ ಒಂದು ಭಾಗವತ ಶ್ಲೋಕ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ರಿ, ಬಂದಿದ್ದೀರಿ ಅನುಗ್ರಹ ಮಾಡಿದ್ದೀರಿ ಅಂತ ನಾರದರನ್ನ ಕೇಳ್ತಾನೆ. ಸ್ವಾಮಿ ಅನುಗ್ರಹ ಮಾಡ್ರಿ, ಹೇಗೆ ನಾವು ಸುಖವನ್ನು ಪಡಬೇಕು ಅನುಗ್ರಹ ಮಾಡ್ರಿ ಅಂತಂದಾಗ ನಾರದರು ತಾವು ಹೇಳುವ ಈ ವಿಚಾರ ಕೇವಲ ತಮ್ಮ ಸುಖಬೋಧ ಕಲ್ಪಿತವಾಗಿ ನಾನೇ ಹೇಳಿದ್ದಲ್ಲ, ಮೋಕ್ಷೋಪಯೋಗಿಯಾದ ಸಂಸಾರದ ಬಂಧನದ ಭಯವನ್ನ ಪರಿಹಾರ ಮಾಡುವ ವಿಚಾರಗಳು ಪೂರ್ವಜರು ಮಾಡಿದ್ದಾರೆ ಅನ್ನೋದನ್ನು ತೋರಿಸಿಕೊಳ್ಳಿಕ್ಕೆ 5ನೇ ಸ್ಕಂದದಲ್ಲಿ ನಡೆದ ಒಂದು ಕಥೆಯನ್ನ ನೆನಪಿಸಿಕೊಡ್ತಾರೆ. 5ನೇ ಸ್ಕಂದ ಕೇಳಿ ತುಂಬಾ ಹೊತ್ತಾಗೋಯ್ತು. 5, 6, 7, 8, 9, 10, 11ಕ್ಕೆ ಬಂತು, ಮರ್ತೋಗಿರುತ್ತೆ. ಆದ್ರೆ ರಾಯಚೂರು ಮಂದಿ ಮರ್ತಿರಲ್ಲ. ಎಷ್ಟು ಭಾಗವತ ಕೇಳ್ತಾರೆ ಗೊತ್ತಾ? ಇಲ್ಲಲ್ದೇ ಇದ್ರೆ ಮುಂಗ್ಲಿ ಅಲ್ಲದೆ ಇದ್ರೆ ಇನ್ನೊಂದ್ ಕಡೆ ಸತ್ಯಬೋಧ ಕಾಲೋನಿ, ಎಲ್ಲಾ ಕಡೆ ಭಾಗವತ ಅದು ನಡೀತಾನೆ ಇರ್ತವೆ. ಪುಣ್ಯಾತ್ಮರು ನೀವೆಲ್ಲಾ ಆಚಾರ ಪ್ರವಚನಕ್ಕೆ ಹೋಗ್ತೀವಿ, ನಾವು ಮಾತ್ರ ಎಲ್ಲಿಗೂ ಹೋಗಲ್ಲ. ಯಾಕಂದ್ರೆ ನಾವು ಬಿಸಿ, ನಾವು ಯಾರಿಗೂ ಕೇಳಲ್ಲ. ಶ್ರವಣ ಮಾಡ್ರಿ ಅಂತಾರೆ, ನಾವು ಮಾಡಲ್ಲ. ಹಾಗಾಗಿ ಅಲ್ಲಿ ಜಯಂತಯೋಪಾಖ್ಯಾನ ಅಂತ ಹೇಳಲಿಕ್ಕೋಸ್ಕರವಾಗಿ ಪ್ರಿಯವ್ರತ ರಾಜನ ಮಗ